ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅವಘಡ. ಕ್ಷಣಾರ್ಧದಲ್ಲಿ ಹೊತ್ತಿ ಉರಿದ ಮೆಕ್ಕೆಜೋಳ ಬ್ರೀಡ್ಸ್ ಫ್ಯಾಕ್ಟರಿ. ಮೆಕ್ಕೆಜೋಳ ಬ್ರೀಡ್ಸ್ ಫ್ಯಾಕ್ಟರಿಯಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದ್ದು, ಕ್ಷಣಾರ್ಧದಲ್ಲಿ ಮೆಕ್ಕೆಜೋಳ ಬ್ರೀಡ್ಸ್ ಹೊತ್ತಿ ಉರಿದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ರಾಜೀವ್ ಗಾಂಧಿ ಬಡಾವಣೆಯಲ್ಲಿರೋ ಮೆಕ್ಕೆಜೋಳ ಬ್ರೀಡ್ಸ್ ಫ್ಯಾಕ್ಟರಿಯಲ್ಲಿ ಅವಘಡ ಸಂಭವಿಸಿದ್ದು, ಸುಮಾರು 2 ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ. ಶಿಡ್ಲಘಟ್ಟ ತಾಲೂಕಿನ ರಾಜೀವ್ ಗಾಂಧಿ ಬಡಾವಣೆಯಲ್ಲಿರೋ ಮೆಕ್ಕೆಜೋಳ ಬ್ರೀಡ್ಸ್ ಫ್ಯಾಕ್ಟರಿಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಹೊತ್ಕೊಂಡಿದ್ದು, ಕ್ಷಣಾರ್ಧದಲ್ಲಿ ಕಾರ್ಖಾನೆ ಪೂರ್ತಿ ಧಗಧಗನೆ ಹೊತ್ತಿ ಉರಿದಿದೆ. ಇನ್ನು ಕಾರ್ಖಾನೆಯಲ್ಲಿ ಸುಮಾರು 20 ಮಂದಿಗೂ ಹೆಚ್ಚು ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದು, ಬೆಂಕಿ ದುರಂತದಲ್ಲಿ ಕಾರ್ಮಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇತ್ತ ಬೆಂಕಿ ಅವಘಡ ಸಂಭವಿಸ್ತಾ ಇದ್ದಂತೆ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ದೌಡಾಯಿಸಿ ಹರಸಾಹಸ ಪಟ್ಟು ಬೆಂಕಿ ನಂದಿಸೋ ಕಾರ್ಯ ಮಾಡಿದರು. ಇನ್ನು ಬೆಂಕಿ ಅವಘಡದಿಂದ ಸುಮಾರು 2 ಕೋಟಿಗೂ ಅಧಿಕ ವಸ್ತುಗಳು ನಾಶವಾಗಿದ್ದು, ಸರ್ಕಾರದಿಂದ ನಷ್ಟ ಪರಿಹಾರ ಒದಗಿಸುವಂತೆ ಮಾಲೀಕರು ಅಳಲು ತೋಡಿಕೊಂಡಿದ್ದಾರೆ. ಆಕಸ್ಮಿಕವಾಗಿ ಎಲೆಕ್ಟ್ರಿಕಲ್ ಶಾಕ್ ಆಗಿ ಇದರ ಬೆಂಕಿ ಹಟ್ಕೊಂಡಿದೆ. ಒಂದು ಹತ್ರ ಒಂದು 2 ಕೋಟಿ ಮೇಲೆ ನಮಗೆಲ್ಲ ಇಲ್ಲಿ ನಷ್ಟ ಆಗಿದೆ ಸರ್. ಮಿಷಿನ್ಗಳಿತ್ತು ಸರ್? ಆ ಮಿಷಿನ್ಗಳು 2 ಇದೆ, ಟ್ರಾಕ್ಟರ್ ಒಂದಿದೆ, ಮಿಕ್ಕಿದೆಲ್ಲ ವೈರಿಂಗ್ಸ್ ಅವೆಲ್ಲ ಬೇಕಾದಷ್ಟಿದೆ. ಅದು ನಾವು ಮಾಡಿರೋರು ನಮ್ಗೆ ಗೊತ್ತಿರ್ತದೆ ಅಮೌಂಟ್ ಅದ್ರದ್ದು. ಇದು ಏನು ವರ್ಕ್ ಇಲ್ಲ, ಏನು ವರ್ಕ್ ಮಾಡಿ ಬ್ರಿಕೆಟ್ ಅಂದರೆ ಬೈಲರ್ಗೆ ಹೋಗುವಂಥ ಅದು ಮೆಟೀರಿಯಲ್. ನಾವು ಕಳೆಕಾಯಿ ಒಟ್ಟು ಮತ್ತು ಇನ್ನು ಇದು ಬೂಸ ಬರ್ತದೆ, ಇದು ರಾಂದ ಬೂಸ ಇವೆಲ್ಲ ಐಟಮ್ಸ್ ಬರ್ತದೆ. ಕಳೆಕಾಯಿ ಬೊಟ್ಟು, ಒಂದು ಇದು ಹುಣಸೆಕಾಯಿ ಒಟ್ಟು, ಇವೆಲ್ಲ ಸೇರಿಸಿ 4-5 ಐಟಮ್ನಲ್ಲಿ ಒಂದು ಪೋಲ್ ಥರ ಮಾಡಿ ನಾವು ಸಪ್ಲೈ ಕೊಡ್ತಾ ಇದ್ದೀವಿ. ಎಷ್ಟು ಜನ ಕೆಲಸ ಮಾಡ್ತಾ ಇದ್ದೀವಿ? ಇದು ಬಂದು ಹತ್ರ ಒಂದು ಶಿಫ್ಟಿಗೆ ಬಂದು 10 ಜನ ಕೆಲಸ ಮಾಡ್ತಾರೆ. 2 ಶಿಫ್ಟ್ ಕೆಲಸ ಮಾಡ್ತಾರೆ. ಒಟ್ಟು 20 ಜನ ಇದ್ದಾರಾ? ಯಾರಿಗೂ ಏನು ದೇವ್ರ ದಯೆಯಿಂದ ಯಾರಿಗೂ ಏನೂ ಆಗಿಲ್ಲ. ದೇವ್ರು ಕಾಪಾಡಿದ್ದಾರೆ. ಏನೇನು ನಷ್ಟ ಆಗಿದೆ ಇದರಲ್ಲಿ? ಇಲ್ಲಿ 2 ಮಿಷಿನರಿ ಇದೆ, ಅದು ಬ್ರಿಕೆಟ್ ಮಾಡೋದು. ಒಂದು ಡೋಸರ್ ಇದೆ, ಮಿಕ್ಕಿಂದು ವೈರಿಂಗು, ಮೆಟೀರಿಯಲ್ಸ್ ಇದೆ, ರಾ ಮೆಟೀರಿಯಲ್ಸ್ ಎಲ್ಲ ಇದೆ. ಹತ್ರ ಒಂದು 2,000 ಇದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಫ್ಯಾಕ್ಟರಿ ಧಗಧಗನೆ ಹೊತ್ತಿ ಉರಿದಿದ್ದು, ಕಾರ್ಮಿಕರು ಪ್ರಾಣಾಪಾಯದಿಂದ ಪಾರಾಗಿದ್ರೆ 2 ಕೋಟಿಗೂ ಅಧಿಕ ನಷ್ಟ ಉಂಟಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.